ಆಯ್ತಾ ಬಿಜೆಪಿ ಅವಧಿಯ ಹಗರಣಗಳ ಚಾರ್ಜ್ ಶೀಟ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. 8 ವರ್ಷಗಳಲ್ಲಿ ಬಿಜೆಪಿ ನಡೆಸಿದ ಹಗರಣಗಳ ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡ್ತೀವಿ, ಪ್ರತ್ಯೇಕವಾಗಿ ಚಾರ್ಜ್ ಶೀಟ್ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲು ನಿರ್ಧರಿಸಿದ್ದೇವೆ ಅಂತ ಹೇಳಿ ಪರಮೇಶ್ವರ್ ಹೇಳಿರೋದು. ನಾಳೆ ಮಧ್ಯಾಹ್ನ 3 ಗಂಟೆಗೆ ಪರಿಶೀಲನಾ ಸಮಿತಿ ಸಭೆಯನ್ನ ನಡೆಸಲಾಗುತ್ತೆ. ನಾಳೆ ಬೆಂಗಳೂರಿಗೆ ದಿಗ್ವಿಜಯ್ ಸಿಂಗ್ ಕೂಡ ಆಗಮಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್ವರ್ ಈ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧದ ಚಾರ್ಜ್ ಶೀಟ್ ಬಿಡುಗಡೆ ಮಾಡುವ ಮಾತನ್ನ ಹೇಳಿರೋದು. ಚಾರ್ಜ್ ಶೀಟೇ ಬೇರೆ, ಪ್ರಣಾಳಿಕೆನೇ ಬೇರೆ. ಪ್ರಣಾಳಿಕೆಯಲ್ಲಿ ನಾವು ಇನ್ನು ಮುಂದೆ ಇರ್ತಕ್ಕಂಥ ದಿವಸದಲ್ಲಿ ಮುಂದೆ ನಮ್ಮ ಬಾಡಿ ಎಲೆಕ್ಟ್ ಆಗಿ ಬಂದು ಜನ ನಮಗೆ ಆಶೀರ್ವಾದ ಮಾಡಿ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ನಮ್ಮದಿದೆ. ಮುಂದಿನ 3 ವರ್ಷದಲ್ಲಿ ಸರ್ಕಾರದ ಸಹಾಯ ಮತ್ತು ಜೊತೆಗೆ ಏನೆಲ್ಲ ಕ್ರಮಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಅದರಲ್ಲಿ ಕೊಡ್ತೇವೆ ಪ್ರಣಾಳಿಕೆಯಲ್ಲಿ.